17ನೇ ತಾರೀಕು ಸೂರ್ಯಗ್ರಹಣ ಯಾವ್ಯಾವ ರಾಶಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಅವತ್ತಿನ ದಿನನೇ ಗ್ರಹಣ ಕೂಡ ಇದೆ, ಶಿವರಾತ್ರಿಯ ಒಂದು ಆಚರಣೆ ಕೂಡ ಇದೇ ದಿನ ಆಗುವಂಥದ್ದು. ಇದೇ ಮಾಸದಲ್ಲಿ ಶನಿ ಜಯಂತಿ ಕೂಡ ಬರುತ್ತೆ. ಶನಿಯಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದ್ರೆ, ಗುರುದೇವ್, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫೆಬ್ರವರಿ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಶಿವರಾತ್ರಿ, ಗ್ರಹಣ, ಅಮಾವಾಸ್ಯೆ ಎಲ್ಲವೂ ಕೂಡ ಒಂದೇ ದಿನ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಕಷ್ಟ ನಿವಾರಣೆ ಆಗ್ಲಿಕ್ಕೆ ಒಂದು ತಂತ್ರವನ್ನ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದು. ಅಷ್ಟ ಐಶ್ವರ್ಯಗಳನ್ನ ಕೂಡ ಈ ಒಂದು ಸುಲಭ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಸಿದ್ಧಿಯಾಗುತ್ತೆ. ಈ ಮಾಸದಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಫೆಬ್ರವರಿ 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿ ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಶುಕ್ರ ಗ್ರಹ ಕುಂಭರಾಶಿ ಪ್ರವೇಶ ಮಾಡಿದ್ರೆ, 12ನೇ ತಾರೀಕು ಸೂರ್ಯ ಗ್ರಹ ಕೂಡ ಕುಂಭರಾಶಿ ಪ್ರವೇಶ, 23ನೇ ತಾರೀಕು ಕುಜಗ್ರಹ ಅಂಗಾರಕ ಗ್ರಹ ಕೂಡ ಕುಂಭರಾಶಿಯ ಪ್ರವೇಶ ಮಾಡ್ತಾನೆ. ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಣ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಅಂತ ಹೇಳ್ಬೋದು. ಫೈರ್ ರಿಂಗ್ ಅಂತ ಕೂಡ ಇದನ್ನ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ. ಅಂಟಾರ್ಟಿಕಾ, ಅಮೆರಿಕ, ದಕ್ಷಿಣ ಆಫ್ರಿಕಾದಲ್ಲಿ ಗೋಚಾರ ಇರುವಂತದ್ದು. ಆದ್ರೆ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ವಿಶ್ವದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಗ್ರಹಣದ ಕಟ್ಟುಪಾಡು ಅಥವಾ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಇದು ಸ್ವಲ್ಪ ಯುದ್ಧ ಅಥವಾ ಯುದ್ಧ ಭೀತಿಯನ್ನ ಉಂಟು ಮಾಡತಕ್ಕಂತಹ ಗ್ರಹಣ ಅಂತ ಹೇಳ್ತೇನೆ. ಯಾಕಂದ್ರೆ ಕುಂಭರಾಶಿಯಲ್ಲಿ ಈ 4 ಗ್ರಹಗಳ ಸಂಚಾರ ಆಗ್ತಾ ಇದೆ. ಜೊತೆಗೆ ಆಲ್ರೆಡಿ ರಾಹು ಗ್ರಹ ಇದೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ಗ್ರಹಗತಿಗಳ ಒಂದು ಸಂಚಾರ ಫಲದಿಂದಾಗಿ ಸ್ವಲ್ಪ ಯುದ್ಧ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ವಿಶ್ವದಲ್ಲಿ ನಿರ್ಮಾಣ ಆಗ್ಬೋದು. ಈಗ ನಮ್ಮ ದೊಡ್ಡ ದೊಡ್ಡ ದೇಶಗಳು ಹೋಗ್ತಾ ಇರುವಂತಹ ದಾಟಿಯನ್ನ ನೋಡಿದ್ರು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕಾಮನೆಗಳು ಕಂಡು ಬರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ತಂತ್ರ, ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಜೀವನ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ತುಂಬಾ ತ್ರಿಶಂಕು ಸ್ಥಿತಿಯಲ್ಲಿದೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆರೋಗ್ಯ, ವ್ಯಾಪಾರ, ವ್ಯವಹಾರ ಇನ್ನಿತರ ಹಲವಾರು ಪ್ರೀತಿ ಪ್ರೇಮ, ಒಂದು ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳಾಗ್ತಾ ಇರುವಂತವ್ರು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ತಂತ್ರ ಒಂದಿದೆ, ಅದನ್ನ ಮಾಡ್ಕೋಬಹುದು. ಪ್ರತಿ ಸರಿ ಅಂತ ಈ ಸರಿ ಒಂದು ಸುಲಭವಾಗಿರ್ತಕ್ಕಂತಹ ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನ ಇಂಟ್ರೆಸ್ಟ್ ಇರುವಂತವ್ರು ಮಾಡಬಹುದು. ಇಲ್ಲಾಂದ್ರೆ ಲಾಸ್ಟ್ ಪಾರ್ಟ್, ನಿಮ್ಮ ಭವಿಷ್ಯ ತಿಳಿತಕ್ಕಂಥದ್ದು ಈ ಒಂದು ಅರ್ಧ ಭಾಗವನ್ನ ಸ್ಕಿಪ್ ಮಾಡ್ಕೊಂಡ್ರೆ ಕೊನೆಯ ಭಾಗದಲ್ಲಿ ಭವಿಷ್ಯ ಹೇಳಿದ್ರೆ ಡೈರೆಕ್ಟ್ ಅದನ್ನ ನೋಡ್ಕೊಳ್ಬಹುದು. ಶಿವರಾತ್ರಿ ಬರ್ತಾ ಇರೋದ್ರಿಂದ ಒಂದು ಚಿಕ್ಕ ಶಿವಲಿಂಗವನ್ನ ಮನೆಗೆ ತಗೋಬರಬೇಕಾಗತ್ತೆ. ಬಹಳ ಜನರ ಮನೆಯಲ್ಲಿ ಇರುತ್ತೆ, ಅವರು ಕೂಡ ಇದನ್ನ ಮಾಡ್ಕೋಬಹುದು. ಆಹಾರ ಪದ್ಧತಿ ನಿಮ್ಮದು ಏನೇ ಆಗಿದ್ರು ಕೂಡ ತೊಂದರೆ ಇರೋದಿಲ್ಲ. ಪ್ರತಿ ಅಮಾವಾಸ್ಯೆಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಈ ತಂತ್ರವನ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆ ಪದ್ಧತಿ ಬಹಳ ಸುಲಭ ಇರುವಂತದ್ದು. ಒಂದು ಶಿವಲಿಂಗವನ್ನ ತಗೊಂಡು ಅದನ್ನ ಶುಚಿಗೊಳಿಸಿ ನೀರಿಂದ ತೊಳೆದು ಬಿಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಇದನ್ನ ಪಂಚ ಅಮೃತಗಳು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಇದರ ಜೊತೆಗೆ ಹಣ್ಣುಗಳನ್ನ ಕಟ್ ಮಾಡಿ ಹಾಕ್ಬೋದು, ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹಾಕ್ಬೋದು. ಈ 5 ವಿಚಾರಗಳಿಂದ ಅಭಿಷೇಕವನ್ನ ಮಾಡಬೇಕಾಗತ್ತೆ. ನಂತರ ಶಿವ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ್, ಇದನ್ನ 108 ಬಾರಿ ಜಪ ಮಾಡ್ಕೋಬೇಕು. ಜಪ ಆದ ನಂತರದಲ್ಲಿ ಬಿಲ್ವ ಪತ್ರೆ ಇತ್ತು ಅಂದ್ರೆ ತುಂಬಾ ಒಳ್ಳೇದು. 108 ಸರಿನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಬಿಲ್ವ ಪತ್ರೆಯನ್ನ ಹಾಕಬಹುದು. ಇಲ್ಲ ಅಂದ್ರೆ ಶಿವ ಅಷ್ಟೋತ್ತರವನ್ನ ಕೂಡ, ನೀವು ಪುಸ್ತಕ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡು ಶಿವ ಅಷ್ಟೋತ್ತರವನ್ನ ಕೂಡ ಹೇಳಬಹುದು. ನಂತರದಲ್ಲಿ ಒಂದು ನೈವೇದ್ಯವನ್ನ ಮಾಡಬೇಕು. ಬಾಳೆಹಣ್ಣಿನ ನೈವೇದ್ಯ ಆದ್ರೂ ಸರಿ, ಅಥವಾ ಮನೆಯಲ್ಲಿ ನೀವು ಒಂದು ಪಾಯಸದ ರೀತಿಯಲ್ಲಿ ಏನಾದ್ರೂ ಮಾಡಿ ನೈವೇದ್ಯ ಮಾಡಿದ್ರು ಸರಿ, ಅದನ್ನ ನೈವೇದ್ಯವಾಗಿ ಮಾಡಬೇಕಾಗತ್ತೆ. ನಂತರ ಧೂಪ ಮತ್ತು ದೀಪವನ್ನ ತೋರಿಸಿ ನಿಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗತ್ತೆ. ತುಂಬಾ ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರು ಕೂಡ ವಿಶೇಷ ತಂತ್ರವನ್ನ ತಮ್ಮ ಮನೆಯಲ್ಲಿ ಸದಾ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡಿದವರು ಶ್ರೀಮಂತರಾಗೋದು ನಿಶ್ಚಿತ. ಶಿವರಾತ್ರಿ ದಿನ ಈ ತಂತ್ರವನ್ನ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ
ಒಂದು ವರ್ಷದೊಳಗಡೆ ನಿಮ್ಮ ಜೀವನ ಬದಲಾಗಿಲ್ಲ ಅಂದ್ರೆ ಅವಾಗ ನೀವು ನನ್ನನ್ನ ಪ್ರಶ್ನೆ ಮಾಡಿ ಕೇಳಬಹುದು. ನಾವು 1 ವರ್ಷದಿಂದ ಮಾಡ್ತಾ ಇದೀವಿ, ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಈ ವಿಡಿಯೋದ ಮುಖಾಂತರದಲ್ಲಿ ಈ ಒಂದು ತಂತ್ರವನ್ನ ಸಿದ್ಧಿ ಆಗ್ಲಿಕ್ಕೆ ನಿಮ್ಗೆ ದೀಕ್ಷೆಯನ್ನ ನೀಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮಾಡಿ 1 ವರ್ಷ ಬಿಟ್ಟು ನಿಮ್ಮ ಜೀವನ ಯಾವ ರೀತಿ ಬದಲಾಗಿರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ನನಗೆ ತಿಳಿಸ್ಕೊಡಿ. ಆ ರೀತಿಯಾಗಿರ್ತಕ್ಕಂಥ ತಂತ್ರ ಜೀವನ ಬದಲಾಗಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ. ಮೀನರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಈ ರಾಶಿಯ ಚಿಹ್ನೆ ಹೇಗೆ 2 ಮೀನುಗಳಿದೆಯೋ ರಾಶ್ಯಾಧಿಪತಿ ಗುರುವಾಗಿರುತ್ತೆ ಹಾಗೂ ರಾಶಿ ತತ್ವ ಬಂದು ಉಭಯಚರ ಆಗಿರತಕ್ಕಂಥದ್ದು. ನಿಮಗೆ ಆಗಿ ಬರುವಂತಹ ದಿಕ್ಕು ಬಂದು ಉತ್ತರ ದಿಕ್ಕಾಗಿರುತ್ತೆ ಹಾಗೂ ವರ್ಣ ಬಂದು ಬ್ರಾಹ್ಮಣ ವರ್ಣ ಆಗಿರುತ್ತೆ ಹಾಗೂ ರತ್ನ ಪುಷ್ಯರಾಗ ರತ್ನ ನಿಮಗೆ ತುಂಬಾ ಚೆನ್ನಾಗಿ ಹೋಗುತ್ತೆ ಹಾಗೂ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರಾಯ್ತು ಅಂದ್ರೆ ಅದೃಷ್ಟದ ದಿನ ಗುರು ಮತ್ತು ಬುಧವಾರ ಆಗಿರುತ್ತೆ ಹಾಗೂ ಅದೃಷ್ಟದ ಸಂಖ್ಯೆ ನಿಮಗೆ 3, 5, 2, 7, 9 ಅದೃಷ್ಟದ ಸಂಖ್ಯೆ ಆಯ್ತು ಅಂದ್ರೆ ಅದೃಷ್ಟದ ದಿನಾಂಕ 3, 12, 21, 30 ಆಗಿರುತ್ತೆ. ಮಿತ್ರ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಹಾಗೂ ಶತ್ರು ರಾಶಿ ನಿಮ್ಮದು ಮೇಷ ಸಿಂಹ ಮತ್ತು ಧನಸ್ಸು ರಾಶಿ ಆಗಿರುತ್ತೆ. ಹಾಗಾಗಿ ಈ ಮಾಸದಲ್ಲಿ ಒಂದು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ತಿಳ್ಕೊಳ್ಳೋದು ಬಹುತೇಕ ಮುಖ್ಯ ಆಗಿರುತ್ತೆ. ಮೀನರಾಶಿಯವರು ತುಂಬಿದ ಹೃದಯವುಳ್ಳವರಾಗಿರ್ತಾರೆ. ಎಲ್ಲರೊಂದಿಗೂ ಕೂಡ ತುಂಬಾ ಚೆನ್ನಾಗಿರ್ಬೇಕು, ಸಂಬಂಧ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ ಹಾಗೂ ಇದೇ ನಿಮ್ಮ ವ್ಯಕ್ತಿತ್ವ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತೇನೆ. ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡು ಮುನ್ನುಗ್ತಾ ಇರ್ತಾರೆ. ಅಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿ ಗುರು ಇರುತ್ತೆ. ಗುರಿ ನಿಮ್ಮದು ಸರಿಯಾಗಿತ್ತು ಅಂದ್ರೆ ಆ ಗುರಿಯನ್ನ ಮುಟ್ಟುವಂಥದ್ರಲ್ಲಿ ನೀವು ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ ಸ್ವಲ್ಪ ಚಂಚಲತೆ ಇರ್ತಕ್ಕಂತಹ ಮನಸ್ಸಿರುತ್ತೆ. ಇದರಿಂದಾಗಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಸದಾ ತಿರುಗಾಟ ಮಾಡ್ತಾ ಇರ್ತೀರಿ. ಉದ್ಯೋಗದಲ್ಲಿ ಯಾವಾಗ್ಲೂ ಕೂಡ ಸ್ಥಿರತೆ ಅಂತಕ್ಕಂಥದ್ದು ಇರೋದಿಲ್ಲ. ಇತರರಿಗೆ ಸಹಾಯ ಮಾಡುವಂತಹ ಗುಣ ನಿಮ್ಮಲ್ಲಿರುತ್ತೆ ಹಾಗೂ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡುವಂತಹ ಮನಸ್ಥಿತಿ ಇರೋದಿಲ್ಲ. ಪರೋಪಕಾರಿಗಳಾಗಿರ್ತೀರಿ ಹಾಗೂ ನೀವು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿಕೊಂಡ್ರು ಕೂಡ ಕರೆಕ್ಟ್ ಆಗಿರುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಮಾಡೋದ್ರೆ ಅದು ನಿಮಗೆ ಶುಭವನ್ನ ಕೊಡುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಒಪ್ಪಿಕೊಂಡಿರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಥವಾ ನೀವು ಕಮಿಟ್ ಆಗಿರುವಂತಹ ವಿಚಾರವನ್ನ ಖಂಡಿತವಾಗ್ಲೂ ಪೂರ್ಣ ಮಾಡಿಕೊಳ್ಳಿ. ಹಾಗೂ ನೀವು ನಿಮ್ಮ ಅಸ್ಥಿರತೆಯಿಂದಾಗಿ ತೊಂದರೆಯನ್ನ ಒಳಗಾಗ್ಬೋದು. ಹಾಗಾಗಿ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಹಾಗೂ ಆತುರ ಗುಣ ಏನಾದರೂ ಇತ್ತು ಅಂದ್ರೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ವಿಪರೀತ ಆತುರ ಇದ್ದಾಗ ಕೆಲಸ ಕಾರ್ಯಗಳು ಯಾವುದು ಕೂಡ ಪೂರ್ಣ ಆಗದೆ ತೊಂದರೆಗಳಾಗ್ಬೋದು. ಸ್ವಲ್ಪ ಆಸ್ಪತ್ರೆಗೆ ಹೋಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಬರಬಹುದು. ಕೆಲಸ ಕಾರ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾನೆ ಇರುತ್ತೆ ಜೀವನ ಪೂರ್ತಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಿಪುಣತ್ವವನ್ನು ನೀವು ತೋರಿಸ್ಬೇಕಾಗತ್ತೆ. ಹಣ ಇದೆ ಅಂತ ಹೇಳಿ ಖರ್ಚು ಮಾಡಿ ಕುತ್ಕೊಳ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇತರರನ್ನ ಬೇಗ ಗ್ರಹಿಸುವಂಥದ್ದು, ಅವನ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಬೇಗ ನೀವು ಅರ್ಥ ಮಾಡ್ಕೊಳ್ತಾ ಇರ್ತೀರಿ ಈ ಒಂದು ಮೀನರಾಶಿಯವರು. ಮೀನರಾಶಿಯಲ್ಲಿ ಪ್ರಾರಂಭದಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಗುರು 4ನೇ ಮನೆಯಲ್ಲಿ, ಕೇತು 6ನೇ ಮನೆಯಲ್ಲಿ, ರಾಹು 12ನೇ ಮನೆಯಲ್ಲಿ ಹಾಗೂ ರವಿ ಬುಧ ಶುಕ್ರ ಕುಜ 11ನೇ ಮನೆಯಲ್ಲಿ ಇರ್ತಾನೆ. ಈ ಮಾಸ ನಡೀತಾ ಎಲ್ಲವೂ ಕೂಡ ಈ 4 ಗ್ರಹಗಳು 12ನೇ ಮನೆಯಲ್ಲಿ ಬರುತ್ತೆ. ಹಾಗಾಗಿ ಅಷ್ಟು ಶುಭವಾಗಿರ್ತಕ್ಕಂತಹ ಮಾಸ ಅಲ್ಲ ಮೀನರಾಶಿಯವರಿಗೆ. ಯೋಜನೆಗಳನ್ನು ಮುಗಿಸಲು ಯೋಚನೆ ಮಾಡಿದಾಗ ಸಂಗಾತಿಯೊಂದಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಈ ಮಾಸದಲ್ಲಿ ಬರಬಹುದು. ಕುಟುಂಬದಲ್ಲಿ
ಹಿರಿಯ ಸದಸ್ಯರಿಂದ ಅನಾರೋಗ್ಯ ಅಥವಾ ಚಿಂತೆ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಕಾಡಬಹುದು. ಅತಿಥಿಗಳ ಆಗಮನದಿಂದಾಗಿ ಹರ್ಷ ಇರುತ್ತೆ. ಮೊದಲ ಅರ್ಧದಲ್ಲಿ ತಿಂಗಳು ಚೆನ್ನಾಗಿರುತ್ತೆ. ಎರಡನೇ ಅರ್ಧದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಅಥವಾ ಆರ್ಥಿಕವಾಗಿ ಅಡಚಣೆಗಳಾಗ್ಬೋದು, ಸಾಲ ಬಾಧೆಗಳಾಗ್ಬೋದು, ದುಡ್ಡನ್ನು ಎಲ್ಲಾದರೂ ಹೂಡಿಕೆ ಮಾಡಿತ್ತು ಅಂದರೆ ಲಾಸ್ ಆಗ್ಬೋದು. ಮೊದಲ ಅರ್ಧದಲ್ಲೇ ಹೂಡಿಕೆ ಮಾಡಿದ್ದ ಹಣವನ್ನು ತೆಗೆಯೋದು ಅತ್ಯಂತ ಶುಭದಾಯಕವಾಗಿರುತ್ತೆ. ಮಿತ್ರರಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂತಹ ಮಾಸ ಇದಾಗಿರುತ್ತೆ. ಐಷಾರಾಮಿ ವಸ್ತುಗಳಿಗೆ ಖರ್ಚಾಗ್ಬೋದು. ದುಡ್ಡು ಕೂಡಿಡೋದಕ್ಕೆ ಈ ಮಾಸದಲ್ಲಿ ಸಾಧ್ಯ ಇಲ್ಲ. ಕೈ ಹಿಡಿದ ಕೆಲಸವನ್ನು ಎಲ್ಲವೂ ಕೂಡ ಸರಾಗವಾಗಿ ನಡಿಬೇಕು ಅಂದಾಗ ಬಹುತೇಕ ನೀವು ರಾಯರ ಆರಾಧನೆಯನ್ನು ಈ ಮಾಸದಲ್ಲಿ ಮಾಡಬೇಕಾಗತ್ತೆ. ದುರ್ಗೆಯ ಆರಾಧನೆಯನ್ನು ಮಾಡಬೇಕಾಗತ್ತೆ. ಕೈಯಲ್ಲಿದ್ದ ಕೆಲಸವನ್ನು ಕೂಡ ಸದಾ ನೀವು ಅದನ್ನು ಪೂರ್ಣ ಮಾಡೋದ್ರ ಕಡೆ ಮನಸ್ಸನ್ನು ಇಟ್ಕೊಳ್ಳಿ. ಅದನ್ನು ಅರ್ಧಂಬರ್ಧ ಮಾಡೋದಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮಹಾಗಣಪತಿಯ ಆರಾಧನೆಯನ್ನು ಈ ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಮಾಡಲೇಬೇಕಾಗತ್ತೆ. ಜೊತೆಯಲ್ಲಿ ಕಾಗಿಗೆ ಮತ್ತು ಕಪ್ಪು ನಾಯಿಗೆ ಆಹಾರವನ್ನು ತಿನ್ನಿಸಿ, ಬ್ರಾಹ್ಮಣರಿಗಾಗಿ ಸ್ವಲ್ಪ ದಾನವನ್ನು ಮಾಡಿ ಅಥವಾ ಬಡವರಿಗಾಗಿ ದಾನವನ್ನು ಮಾಡಿ, ಆಂಜನೇಯನಿಗೆ ವೀಳ್ಯದೆಲೆಯ ಹಾರವನ್ನು ನೀವೇ ಸುತ್ತಿ ಮಾಡಿದ್ರೆ ತುಂಬ ಶುಭವಾಗಿರೋ ಫಲಗಳು ಸಿಗುತ್ತೆ. ಗುರುವಾರ ರಾಯರ ದರ್ಶನವನ್ನು ಮಾಡಿ, ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶನಿವಾರದಂದು ಪಾವಮಾನ ಹೋಮವನ್ನು ಮಾಡಿಸ್ಬೇಕಾಗತ್ತೆ. ಹಾಗೂ ಸೋಮವಾರ ಶಿವಸ್ತುತಿಯನ್ನು ಮಾಡಿ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.